ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿ.ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೆ ಡಿಮ್ಯಾಂಡ್ ಈ ಕೋರ್ಸಸ್ಗಳಿಗೆ ಹೆಚ್ಚಳ ಬಂದಿದೆ. ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲ ಸೀಟ್ಗಳು ಕೂಡ ಫಿಲ್ ಆಗ್ತಾ ಇದ್ದಾವೆ. ತಿಳಿಸ್ಕೊಡ್ತೀನಿ. ನೀವು ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ಈ ಹಿಂದೆ ಬಿಫೋರ್ ಒಂದು ಕಾಲ ಇತ್ತು, ಭಯಂಕರ ಡಿಮ್ಯಾಂಡ್ ಇತ್ತು ಸಿವಿಲ್ ಮೆಕ್ಯಾನಿಕಲ್ ಕೋರ್ಸಸ್ಗಳಿಗೆ, ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸಸ್ಗಳಿಗೆ. ಹೋಯ್ತಾ ಹೋಯ್ತಾ ಐ.ಟಿ ಬಂತು, ಬೂಮ್ ಆಯಿತು, ಲೆಸ್ ಡಿಮ್ಯಾಂಡ್ ಆಯಿತು, ಯಾರು ಕೂಡ ಆಸಕ್ತಿ ತೋರಿಸಿಲ್ಲ ಸಿವಿಲ್ ಮೆಕ್ಯಾನಿಕಲ್ಗೆ. ಬಟ್ ಈಗ ಮತ್ತೆ ಕಾಲ ಚೇಂಜ್ ಆಗಿದೆ, ಮತ್ತೆ ಐ.ಟಿ.ಬಿ.ಟಿ ಡ್ರಾಬ್ಯಾಕ್ ಆಗಿದೆ. ನೀವು ಗಮನಿಸಬಹುದು, ಎಲ್ಲ ಕಡೆ ಲೇ ಆಫ್ ಆಗ್ತಾ ಇದೆ. ಐ.ಟಿ.ಬಿ.ಟಿಗಳಲ್ಲಿ ಓಪನ್ ಆಪರ್ಚುನಿಟೀಸ್ ಕೂಡ ಇದೆ, ಬಟ್ ಅಲ್ಲಿ ಜಾಸ್ತಿ ವೇಕೆನ್ಸಿ ಇಲ್ಲ. ಯಾಕಂದ್ರೆ ಎ.ಐ ಟೇಕ್ ಓವರ್ ಮಾಡ್ತಾ ಇದೆ. ಆಲ್ರೆಡಿ ರೀಸೆಂಟ್ ಆಗಿ ನೋಡಿದ್ದೀವಿ, ಎಲ್ಲ ಕಡೆ ಎ.ಐ ಯೂಸ್ ಮಾಡ್ತಾ ಇದ್ದಾರೆ. ನೀವು ಎ.ಐ ಕಲ್ತ್ಕೊಂಡು ನೀವು ಸರ್ವೇ ಆಗ್ಬೋದು. ಅಂಡ್ 10 ಜನ ಮಾಡೋ ಕೋಡಿಂಗ್ ನ ಎ ಒಂದೇ ಮಾಡುತ್ತೆ. ಲೈಕ್ ಅದನ್ನ ಮ್ಯಾನೇಜ್ ಮಾಡೋರು ಬೇಕಾಗಿರುತ್ತೆ. ಆ ರೀತಿ ಆಗ್ತಾ ಇದೆ, ಅದು ರಿಯಾಲಿಟಿ. ಅದ್ರ ಬಗ್ಗೆ ಬೇಕಾದ್ರೆ ಸಪರೇಟ್ ವಿಡಿಯೋಗಳನ್ನ ಮಾಡ್ಕೊಡ್ತೀನಿ. ಅದೇ ಈಗ ಏನಾಗಿದೆ ಅಂದ್ರೆ, ಕಳೆದ ಕೆಲ ವರ್ಷಗಳಿಂದ ಬೇಡಿಕೆ ಕಡಿಮೆಯಾಗಿ ಸೀಟ್ಗಳು ಕೂಡ ಮಿಗ್ತಾ ಇದ್ದು, ಆಲ್ರೆಡಿ ನಾನು ಈ ಹಿಂದೆ ವಿಡಿಯೋ ಕೂಡ ಮಾಡಿ ಹೇಳಿದ್ದೆ, ಸರ್ಕಾರದವರು ಈ ರೀತಿ ಲೆಸ್ ಡಿಮ್ಯಾಂಡ್ ಇರೋ ಕೋರ್ಸಸ್ಗಳಿಗೆ ಫೀಸ್ನ ಕಡಿಮೆ ಮಾಡೋದಕ್ಕೆ ಒಂದು ಡಿಸಿಷನ್ ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ದೆ. ಅದೆಲ್ಲ ಓಕೆ, ಬಟ್ ಈಗ ಮತ್ತೆ ಮರು ಬೇಡಿಕೆ ಹೆಚ್ಚಾಗಿದೆ. ನೀವು ನೋಡ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಮೇನ್ ಥಿಂಗ್ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಈ ಬಾರಿ ಬೇಡಿಕೆ ಕೂಡ ಹೆಚ್ಚಳ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಬಹುತೇಕ ಖಾಸಗಿ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿ ಕೋಟಾದ ಸೀಟ್ಗಳು ಕೂಡ ಪೂರ್ಣವಾಗಿ ಭರ್ತಿ ಆಗಿದಾವೆ. ಬಹುತೇಕ ಆಲ್ ಓವರ್ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಸಿ.ಟಿ ಮುಖಾಂತರ ಆಗೋದಿಲ್ಲ, ಸೀಟ್ ರಿಸಲ್ಟ್ ಬಂತು ನೀವು ಕೌನ್ಸಿಲಿಂಗ್ ಮುಖಾಂತರ ಹೋಗಬೇಕಾಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಆ ರೀತಿ ಅಲ್ಲ. ಮ್ಯಾನೇಜ್ಮೆಂಟ್ ಅವರು ಫೀಸ್ ಮುಖಾಂತರ ಅವರು ಫಿಲ್ ಕೂಡ ಮಾಡ್ಕೊಳ್ತಾರೆ. ಬಹುತೇಕ ಫಿಲ್ ಆಗಿದೆ ಅಂತೇಳಿ ರಿಪೋರ್ಟ್ ಕೂಡ ಬರ್ತಾ ಇದೆ. ಇದು ಪಕ್ಕಾ ಜೆನ್ಯೂನ್ ನ್ಯೂಸ್. ಪ್ರಜಾವಾಣಿ ಆರ್ಟಿಕಲ್ಸ್ ಕೂಡ ಕೊಟ್ಟಿದ್ದಾರೆ. ಬಹುತೇಕ ಸೀಟ್ಗಳು ಕೂಡ ಫಿಲ್ ಆಗ್ತಾ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಮೇನ್ ಥಿಂಗ್ ಸಿವಿಲ್ ಮೆಕ್ಯಾನಿಕಲ್ ಅಂತ. ಕೋವಿಡ್ ಬಳಿಕ ಈ ಕೋರ್ಸ್ ಮೇಲೆ ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆ ಆಗಿತ್ತು. ಆಫ್ಟರ್ ಕೋವಿಡ್ ನಿಮಗೆ ಗೊತ್ತಿರೋಗೆ ಯಾರು ಕೂಡ ಸಿವಿಲ್ ಮೆಕ್ಯಾನಿಕಲ್ ಚೂಸ್ ಕೂಡ ಮಾಡ್ತಾ ಇರಲಿಲ್ಲ. ಆಸಕ್ತಿ ಕಡಿಮೆ ಆಗಿತ್ತು. ಕೆಲ ವಿಭಾಗಗಳಲ್ಲಿ ಕಾಲೇಜುಗಳ ಕೆಲದ್ರಲ್ಲಿ ಕೂಡ ಮುಚ್ಚಾಕಿದ್ರು. ಕೆಲವು ಕಡೆ ಇನ್ನೂ ಕೂಡ ಸೀಟ್ಗಳನ್ನ ರೆಡ್ಯೂಸ್ ಕೂಡ ಮಾಡಿದ್ರು. ಬಟ್ ಈ ಬಾರಿ ಆ ರೀತಿ ಅಲ್ಲ. ಈ ಬಾರಿ ಮ್ಯಾನೇಜ್ಮೆಂಟ್ ಸೀಟ್ಗಳದ್ದು 20 ಲಕ್ಷದಿಂದ 30 ಲಕ್ಷವರೆಗೂ ಕೂಡ ಶುಲ್ಕ ನಿಗದಿ ಕೂಡ ಮಾಡಿದ್ದಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಪದದಲ್ಲಿ 20 ಲಕ್ಷ ಇದ್ದಿದ್ದು ಈ ಬಾರಿ 30 ಲಕ್ಷಕ್ಕೂ ಹೆಚ್ಚು ಕೂಡ ಫೀಸ್ನ ಅವರು ತೆಗೆದುಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲಾ ಸೀಟ್ಗಳು ಕೂಡ ಭರ್ತಿಯಾಗಿದ್ದಾವೆ. ಇವರು ಫೀಸ್ ಹೈಕ್ ಮಾಡಿದ್ರು ಕೂಡ ಎಲ್ಲ ಸೀಟ್ಗಳು ಕೂಡ ಭರ್ತಿ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಲೈಕ್ ಸಿವಿಲ್ ಮೆಕ್ಯಾನಿಕಲ್ಗೆ ಈ ವರ್ಷ ಮತ್ತೆ ಡಿಮ್ಯಾಂಡ್ ಕೂಡ ಶುರು ಆಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳಲ್ಲಿ ಕೂಡ ಉತ್ತಮ ಬೇಡಿಕೆ ಕಾಣಿಸಿಕೊಂಡಿದೆ. ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳು ಕೂಡ ಒಂದು ಒಳ್ಳೆ ಬೇಡಿಕೆ ಕೂಡ ಈ ಮಟ್ಟದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕಾಣಿಸಿಕೊಂಡಿದೆ ಅಂತ ಕೂಡ ಮಾಹಿತಿ ಬಂದಿದೆ. ವಿ.ಟಿ.ಯು ಕುಲಪತಿಯಾದ ಎಸ್ ವಿದ್ಯಾಶಂಕರ್ ಅವರು ಕೂಡ ಮಾತುಗಳಂತೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಿರ್ಮಾಣ ಕ್ಷೇತ್ರದ ಚೇತರಿಕೆ, ತಯಾರಿಕೆ ಉದ್ಯಮ ಹಾಗೂ ರಕ್ಷಣಾ ವಲಯದಲ್ಲಿ ಅವಕಾಶಗಳಿಗೆ ಬೆಳವಣಿಗೆಗೆ ವಿದ್ಯಾರ್ಥಿಗಳು ಈ ಕೋರ್ಸಸ್ಗಳಿಗೆ ಗಮನ ಹೇಳ್ತಾರೆ. ಅಂದ್ರೆ ತಯಾರಿಕೆ, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ನಿಮ್ ಡಿಫೆನ್ಸ್ ಸಿಸ್ಟಮ್ಗೆ ಹೋದ್ರೆ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಯುದ್ಧ ಬಂದಿದೆ ನಿಮಗೆ ಗೊತ್ತಿರೋ ಹಾಗೆ. ಎಲ್ಲ ಕೂಡ ಡಿಫೆನ್ಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಲೈಕ್ ಗೌರ್ಮೆಂಟ್ ಅವರು ಕೂಡ ಜಾಸ್ತಿ ಫಂಡ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಓನ್ ಉದ್ಯಮ ಬೆಳಿಬೇಕು, ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಮೇಕ್ ಇನ್ ಇಂಡಿಯಾ ಬೆಳಿಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮೇನ್ ಐಫೋನ್ ಮ್ಯಾನುಫ್ಯಾಕ್ಚರ್ ಹಬ್ ಆಗಿದೆ ಇಂಡಿಯಾ. ಎಲ್ಲಾ ರೀತಿ ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರ್ ಹಬ್ ಕೂಡ ಆಗಿದೆ. ಎಲ್ಲಾ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗ್ತಾ ಇದೆ ಇಂಡಿಯಾದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈ ರೀತಿ ಸುಧಾರಣೆ ಪೂರಕವಾಗಿದೆ. ಈ ಸುಧಾರಣೆ ಕೂಡ ಆಗಿದೆ. ಇದು ಅಫಿಷಿಯಲ್ ಅಪ್ಡೇಟ್. ಏನಂದ್ರೆ ಸಿವಿಲ್ ಮೆಕ್ ಕೋರ್ಸ್ ಡಿಮ್ಯಾಂಡ್ ಕೂಡ ಆಗಿದೆ. ಎಲ್ಲ ಸೀಟ್ಗಳು ಕೂಡ ಫಿಲ್ ಆಗ್ತಾ ಇದೆ. ಐ.ಟಿ.ಬಿ.ಟಿ ಪ್ರೆಸೆಂಟ್ ಸಿಚುವೇಶನ್ ವರ್ಸ್ಟ್ ಆಗಿದೆ. ಬಿಕಾಸ್ ಜಾಬ್ ಸಿಗ್ತಾ ಇಲ್ಲ, ಆಪರ್ಚುನಿಟೀಸ್ ಕಡಿಮೆ ಇದೆ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಮಾರ್ಕೆಟ್ ಕೂಡ ಡೌನ್ ಆಗಿದೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಕ್ಕೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.